ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಹಾಗಾದರೆ ಇವತ್ತು ನಾವು ಹೇಳ್ತಾ ಇರುವಂಥ ವಿಷಯ ಏನಪ್ಪ ಅಂತಂದ್ರೆ, ಈಗ ಭಾಳಷ್ಟು ವೀಕ್ಷಕರು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಕೂಡ ಡಿಗ್ರಿ ಮುಗಿಸಿರುವಂಥ ವಿದ್ಯಾರ್ಥಿಗಳು ನಮ್ಗೆ ಕ್ವೆಶನ್ ಮಾಡ್ತಾಯಿದ್ರಿ. ಓಕೆ, ಕಮೆಂಟ್ಸ್ ಒಳಗಡೆ ಕ್ವೆಶನ್ ಮಾಡ್ತಾಯಿದ್ರಿ, ಫೋನ್ ಕಾಲ್ ಮಾಡಿ ಕೇಳ್ತಾಯಿದ್ರಿ. ಏನಪ್ಪ ಅಂತಂದ್ರೆ, ಸರ್ ಈಗ ನಂದು BA ಮುಗಿದಿದೆ ಅಥವಾ BCom ಮುಗಿದಿದೆ ಅಥವಾ BE ಅಂದರೆ ಇಂಜಿನಿಯರಿಂಗ್ ಕೂಡ ಮುಗಿದಿದೆ. ಸೊ ನಾವು B.Edನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸರ್. ಸೊ B.Edದ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವೆ, ಅಥವಾ BSc ಮಾಡಿದವರು ಕೂಡ ಯಾವೆಲ್ಲ ಬ್ಯಾಚುಲರ್ ಡಿಗ್ರಿ ಮಾಡಿದಾರಲ್ಲ, ಸೊ ಅವೆಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರಿ. ಓಕೆ, ಸೊ ಕಮೆಂಟ್ ಮಾಡೋದ್ರಿಗೆ ಗೊತ್ತಿರ್ತದೆ. ಸೊ ಏನಪ್ಪ ಅಂತಂದ್ರೆ, ಸರ್ ಇನ್ನೂ ಕೂಡ B.Ed ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, ನಮ್ಮದು ಡಿಗ್ರಿ ಮುಗೀತಿ ಈಗ, ಸೊ ನಾವೇನು ಮಾಡಬೇಕು ಅಂತೇಳಿ ಕೇಳ್ತಾಯಿದ್ರಿ. ಸೊ ಇಲ್ಲಿ ನಾನೇನು ಹೇಳ್ತಾ ಇರೋಂಥ ವಿಚಾರ ಏನಪ್ಪ ಅಂತಂದ್ರೆ, ಸೊ ನಿಮ್ಗೆ B.Ed ಅಪ್ಲಿಕೇಶನ್ ಡೇಟ್ ಇನ್ನೂ ಒಂದಿಷ್ಟು ತಿಂಗಳು ತಡ ಆಗುತ್ತೆ. ಎಷ್ಟು ತಿಂಗಳಲ್ಲ, 1 ತಿಂಗಳು ಅಪ್ರಾಕ್ಸಿಮೇಟ್ಲಿ ತಡ ಆಗುತ್ತೆ. ಸೊ ಯಾಕಂತಲೂ ಕೂಡ ಹೇಳ್ತೀನಿ ನಿಮಗೆ ಮುಂದೆ. ಸೊ ಮೈಟ್ ಬಿ ನಿಮ್ಗೆ ಇಲ್ಲಿ ಒಂದು ಅಕ್ಟೋಬರ್ ಮುಗಿದ ಮೇಲೆ ನವಂಬರ್ ಒಳಗಡೆ ಕರಿಬೋದು, ಅಥವಾ ಅಕ್ಟೋಬರ್ ಲಾಸ್ಟ್ ವೀಕ್ ಒಳಗಡೆ ನಿಮ್ಗೆ ಅಪ್ಲಿಕೇಶನ್ನ ಕರಿಬೋದು, ಅಥವಾ ನವಂಬರ್ ಒಳಗಡೆನೂ ಕೂಡ ಕರೆಯುವಂಥ ಸಾಧ್ಯತೆಗಳಿದಾವೆ. ಸೊ ಯಾಕೆ ಇದು ಪ್ರೊಸೀಜರ್ ಲೇಟ್ ಆಯ್ತು ಅಂತಂದ್ರೆ, ಸೊ ಈಗ ಹಿಂದಿನ 8 ರಿಂದ 10 ವರ್ಷದಿಂದ B.Ed ಮುಗಿಸಿರುವಂತಹ ಅಭ್ಯರ್ಥಿಗಳಿಗೆ ಕಾಲ್ ಫಾರ್ಮ್ ಆಗಿರೋದಿಲ್ಲ, ಹೌದಾ? ಸೊ ಅಂದರೆ ಟೀಚರ್ ಪೋಸ್ಟ್ಗಳನ್ನ ಕರೆದಿದ್ದಿಲ್ಲ. ಒಂದು ಹೈಸ್ಕೂಲ್ ಆಗಿರ್ಬೋದು ಅಥವಾ ಪ್ರೈಮರಿ ಒಳಗಡೆ ಆಗಿರ್ಬೋದು. ಓಕೆ, ಸೊ ಅಲ್ಲಿನೂ ಕೂಡ ಕರೆದೇ ಇರುವಂಥ ಕಾರಣಕ್ಕೆ ಸೊ ಈಗ ಅಪ್ರಾಕ್ಸಿಮೇಟ್ಲಿ ಒಂದು 15,000 ಪೋಸ್ಟ್ಗಳನ್ನು ಅಪ್ಲಿಕೇಶನ್ನ ಕರೆದಿದ್ದಾರೆ. ಓಕೆ, ಸೊ ಅದರ ಎಕ್ಸಾಮಿನೇಷನ್ ಯಾವಾಗ ಅದಾವೆ ಅಂತಂದ್ರೆ ಅಕ್ಟೋಬರ್ ಒಳಗಡೆ ಅದಾವೆ. ಓಕೆ, ಅಕ್ಟೋಬರ್ ಅಪ್ರಾಕ್ಸಿಮೇಟ್ಲಿ 15 ಅಥವಾ 20 ಒಳಗಡೆ, ವಿತಿನ್ 20th ಒಳಗಡೆ ಇವು ಮುಗಿತಾವಂತ ಅನಿಸುತ್ತೆ. ಸೊ ಅಷ್ಟರೊಳಗಡೆ ಮುಗಿಸೋ ಕಾರಣಕ್ಕೆ ಈಗ ನಮ್ಗೆ B.Edದ್ದು ಅಪ್ಲಿಕೇಶನ್ ಡೇಟ್ ಡಿಲೇ ಮಾಡಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಸೆಪ್ಟೆಂಬರ್ ಆಗಿರ್ಬೋದು, ಅಥವಾ ಜೂನ್, ಜುಲೈ, ಆಗಸ್ಟ್ ಒಳಗಡೆ ಆಗಿರ್ಬೋದು, ಇದರೊಳಗಡೆ ಕರೆದು ಬಿಡ್ತಿದ್ರು ಪ್ರತಿ ವರ್ಷವೂ. ಸೊ ಈ ವರ್ಷ ಒಂಚೂರು ಲೇಟ್ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು B.Ed ಕೋರ್ಸನ್ನು ಕಲಿಬೇಕು ಅಂದ್ಕೊಂಡಿದ್ರು ಅಥವಾ B.Ed ಅಪ್ಲಿಕೇಶನ್ ಹಾಕಲಿಕ್ಕೆ ವೇಟ್ ಮಾಡ್ತಾ ಇದ್ದಿರಲ್ಲ, ಸೊ ಮೈಟ್ ಬಿ ನಿಮಗೆ ಇಲ್ಲಿ ಆ ಒಂದು ಅಕ್ಟೋಬರ್ ಮುಗಿದ ಮೇಲೆ ನವಂಬರ್ ಒಳಗಡೆ ಆದರೂ ಕರಿಬೋದು, ಅಥವಾ ಅಕ್ಟೋಬರ್ ಲಾಸ್ಟ್ ವೀಕ್ ಆದರೂ ಕರೆಯೋ ಸಾಧ್ಯತೆ ಇದೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಕೇಳ್ತಾಯಿದ್ರಿ. ಸೊ ಡಾಕ್ಯುಮೆಂಟ್ಸ್ ನಿಮಗೇನಾದರೂ ಡೌಟ್ ಇತ್ತಂದ್ರೆ ಸೊ ಕೆಳಗಡೆ ಕಮೆಂಟ್ ಮಾಡಿ, ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀವಿ. ಅದ್ರ ಜೊತೆಗೇ ಕಾಂಬಿನೇಷನ್ ಕೇಳ್ತಾಯಿದ್ರಿ. ಸೊ ಯಾರೆಲ್ಲ ಕನ್ನಡ ಸೋಷಿಯಲ್ ಸೈನ್ಸ್ ಯಾರು ತೊಗೋಬೇಕು ಸರ್, ನಾನೀಗ ಎಕನಾಮಿಕ್ಸ್ ಮುಗಿಸಿದ್ದೀನಿ ಅಥವಾ ಕನ್ನಡ ಎಕನಾಮಿಕ್ಸ್ ಮುಗಿಸಿದ್ದೀನಿ, ಅಥವಾ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ BE ಮುಗಿಸ್ತಾರೆ ಏನು ಕಾಂಬಿನೇಷನ್ ತೊಗೋಬೇಕು ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ. ಸೊ ನಿಮಗೇನಾದರೂ ಇದರೊಳಗಡೆ ಡೌಟ್ ಇತ್ತಂದ್ರೆ, ನಾನು ಏನು ಸ್ಪೆಷಲೈಸೇಷನ್ ತೊಗೋಬೇಕ್ರಿ ಅಥವಾ ಏನು ಸ್ಪೆಷಲೈಸೇಷನ್ ತೊಗೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಭಾಳಷ್ಟು ಜನ ಕೇಳ್ತಾಯಿದ್ರಲ್ಲ. ಸೊ ನಿಮಗೇನಾದರೂ ಡೌಟ್ ಇತ್ತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಿಮಗೆ ನಾನು ಉತ್ತರ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಉತ್ತರನ ಕೊಡ್ತೀನಿ. ಓಕೆ, ಪ್ರಯತ್ನ ಏನಿಲ್ಲ, ಉತ್ತರನ ಕೊಡ್ತೀನಿ. ಸೊ ನಿಮಗೆ ಒಳ್ಳೆಯ ಒಂದು ಆಪರ್ಚುನಿಟೀಸ್ ಏನಿರ್ತಾವೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಹಾಗಾದರೆ ಈಗ ಯಾರೆಲ್ಲ ವೇಟ್ ಮಾಡ್ತಿದ್ರಿ ಒಂದು B.Ed ಅಪ್ಲಿಕೇಶನ್ಗೋಸ್ಕರ, ಸೊ ನೆಕ್ಸ್ಟ್ ಮಂತ್ ನಿಮಗೆ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಮಂತ್ ಇಸ್ ನಥಿಂಗ್ ಬಟ್ ನವಂಬರ್ ಒಳಗಡೆ, ಮೈಟ್ ಬಿ ನವಂಬರ್ ಒಳಗಡೆ ಅಥವಾ ಅಕ್ಟೋಬರ್ ಲಾಸ್ಟ್ ವೀಕ್ ಸ್ಟಾರ್ಟ್ ಆಗ್ತಾವೆ. ಅಲ್ಲಿವರೆಗೂ ಕೂಡ ವೇಟ್ ಮಾಡಿ. ಅಲ್ಲಿವರೆಗೂ ಕೂಡ ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಇದಾವಲ್ಲ ಅವ್ರನ್ನ ರೆಡಿ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಸೊ ಇದೇ ರೀತಿ ಅಪ್ಡೇಟ್ಗಳನ್ನ ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗ ಡೇಟ್ ಬಿಡ್ತಾರಲ್ಲ, ಆ ಒಂದು ಅಪ್ಲಿಕೇಶನ್ ಹಾಕೋ ಡೇಟ್, ಆವಾಗ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದು ನಿಮಗೆ ಜಲ್ದಿ ರೀಚ್ ಆಗಿಬಿಡ್ತದೆ. ಸೊ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ನಿಮ್ಗೆ ಆರ್ಡ್ಲಿ ಒಂದು 4 to 5 days ಅಷ್ಟೇ ಓಪನ್ ಇರ್ತೈತಿ. ಸೊ ಅದ್ರ ಮೇಲೆ ಮತ್ತೆ ಕ್ಲೋಸ್ ಆಗ್ತದೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ಬರೋದಿಲ್ಲ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಮುಂದೆ ನೀವು ಜಲ್ದಿನೇ ನಮ್ಗೆ ಈ ವಿಡಿಯೋ ರೀಚ್ ಆಯ್ತಂದ್ರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಏನಾದರೂ ಪ್ರಾಬ್ಲಮ್ ಅಂತಂದ್ರೆ ಕಮೆಂಟ್ ಮಾಡಿ. ಸೊ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ನೋಡಿ. ಥ್ಯಾಂಕ್ ಯು. ನಮಸ್ಕಾರ.